ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ನಾನು ಪೂರ್ಣಿಮಾ. ಇವತ್ತು ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಬ್ಬದ ವ್ಲಾಗ್ನ ಈ ಸಲ ಬೇಗನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆ ನಾನು ಹಾಕಿದಂತಹ ರಂಗೋಲೆ, ದೀಪದ ರಂಗೋಲೆ ಹಾಕಿದ್ದೆ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಇದನ್ನೇ ಹಾಕಿದೆ. ಈ ಸಲ ಹಬ್ಬದ ವ್ಲಾಗ್ ಮಾಡಿದೆ, ಏಕೆಂದರೆ ತುಂಬ ದಿನದಿಂದ ಅನ್ಕೊತಿದ್ದೆ ಹಬ್ಬದ ದಿನ ವ್ಲಾಗ್ ಮಾಡಬೇಕು ಅಂತ. ಸೊ ಹಾಗಾಗಿ ಈ ಸಲ ವ್ಲಾಗ್ ಮಾಡಿದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ವಿಗ್ರಹಗಳನ್ನೆಲ್ಲ ತೊಳೆದು ಇಟ್ಟಾಗಿದೆ. ಇನ್ನು ಪೂಜೆ ಒಂದು ಮಾಡೋದು ಬಾಕಿ ಇದೆ. ಹಾಗೆಯೇ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ. ಆಲೂಗೆಡ್ಡೆ ಎಲ್ಲ ಬೇಯಿಸಿ ಇಟ್ಟಿದ್ದೆ. ಸೊ ಇವಾಗ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ನಾನು ಡಿಟೇಲಾಗಿ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ರೆಸಿಪಿ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಇವಾಗ ಪೂರಿಗೆ ಆಲೂಗೆಡ್ಡೆ ಪಲ್ಯ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಸಾಗು ಆಗಿರ್ಬೋದು, ಒಳ್ಳೆ ಕಾಂಬಿನೇಷನ್ನೇ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಪೂರಿ ಲಟ್ಟಿಸ್ಬೇಕು ಇವಾಗ. ಹಾಗೆಯೇ ನಾವು ಮೈದಾ ಹಿಟ್ಟಲ್ಲಿ ಪೂರಿ ಮಾಡೋದು ತುಂಬಾ ರೇರು, ಗೋಧಿ ಹಿಟ್ಟಲ್ಲೇ ಮಾಡೋದು. ಗೋಧಿನೇ ಒಳ್ಳೆಯದು ಅನಿಸುತ್ತೆ, ಯಾಕೆಂದರೆ ಮೈದಾ ಜಾಸ್ತಿ ಯೂಸ್ ಮಾಡಬಾರ್ದಲ್ಲ. ಸೊ ಹಾಗಾಗಿ ಗೋಧಿ ಪೂರಿನೇ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಲಟ್ಟಿಸ್ಕೋಬೇಕು. ಹಬ್ಬದ ದಿನ ಈಸಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಮಾಡಬೇಕು, ಯಾಕೆಂದರೆ ಕೆಲಸ ಜಾಸ್ತಿ ಇರುತ್ತೆ. ಸೊ ಪೂರಿನೂ ಬೇಗನೆ ಆಗುತ್ತೆ, ಆದರೆ ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಆ ಥರ ತಿಂಡಿಗಳನ್ನು ಮಾಡಿದ್ರೆ ಕೆಲಸಗಳು ಬೇಗ ಆಗುತ್ತೆ. ನಾನು ಪೂರಿನೇ ಮಾಡೋಣ ಅಂತ ಮಾಡಿದೆ, ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಪೂರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಪೂರಿ ಮಾಡೋಣ ಅಂತಲೇ ಮಾಡಿದೆ. ತುಂಬ ದಿನ ಆಗಿತ್ತು ಪೂರಿನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಪೂರಿ ಆಲೂಗೆಡ್ಡೆ ಪಲ್ಯನೇ ಮಾಡೋಣ ಅಂತ ಮಾಡಿದೆ. ಸೊ ಇವಾಗ ಲಟ್ಟಿಸ್ತಾ ಇದ್ದೀನಿ. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ, ಯಾಕೆಂದರೆ ಒಂದು ಸೈಡ್ ಇದು ಆಗ್ತಾ ಇರುತ್ತೆ. ನಾನು ಪೂರಿ ಲಟ್ಟಿಸ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆನೂ ಕಾದೋಗುತ್ತೆ. ಸೊ ಅವಾಗ ಪೂರಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಣ್ಣೆನೂ ಕಾಯ್ಸೋಕ್ಕಿಟ್ಟಿದ್ದೀನಿ. ಸೊ ಇವಾಗ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಲಟ್ಟಿಸೋದು. ಲಟ್ಟಿಸ್ಬಿಟ್ಟು ಪೂರಿನ ಮಾಡಿದೆ. ಸೊ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇನ್ನೇನು ಪೂಜೆ ಮುಗೀತು ಅಂದರೆ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಬೇಕು. ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡೋದು ನನ್ನ ಹಸ್ಬೆಂಡೇ. ಪೂಜೆ ಇಲ್ದಲೇ ಅವರು ತಿಂಡಿನೇ ತಿನ್ನೋದಿಲ್ಲ. ಹಾಗೆ ಎಷ್ಟೊತ್ತಾದರೂ ಆಗಲಿ, ಸಂಡೇನೂ ಅಷ್ಟೇ, ಅವರು ಪೂಜೆ ಮುಗಿಸೇ ಅವರು ತಿಂಡಿ ತಿನ್ನೋದು. ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಸೊ ಇವಾಗ ಹಸ್ಬೆಂಡ್ದು ಪೂಜೆ ಎಲ್ಲ ಮುಗೀತು. ನಾನು ಬೇಗ ಪೂರಿಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಪೂರಿ ಎಲ್ಲ ಕರಿತಾಯಿದ್ದೀನಿ. ಇವಾಗ ಫೈನಲಿ ಪೂರಿ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ಮಾಡಬೇಕು. ಆಗಲೇ ಟೈಮ್ 10:30 ಆಗೋಗಿದೆ. ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಹಬ್ಬದ ಅಡುಗೆ ರೆಡಿ ಮಾಡಬೇಕು. ಸೊ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಹಬ್ಬ ಆದಮೇಲೆ ತುಂಬಾ ಗಡಿಬಿಡಿ ಇರುತ್ತೆ. ನಿಜವಾಗ್ಲೂ ತುಂಬ ಐಟಮ್ಸ್ ಮಾಡಬೇಕಾಗಿರುತ್ತಲ್ವ. ಸೊ ಹಾಗಾಗಿ ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗುತ್ತೆ ಅಂತಾರಲ್ಲ, ಹಾಗಾಯಿತು ನಂದು. ಯಾಕೆಂದರೆ ಒಂದು ಕಡೆ ಕೇಸರಿ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಹಾಗೆಯೇ ತುಪ್ಪ ತುಂಬ ಕಾದೋಗಿತ್ತು. ಹಾಗಾಗಿ ದ್ರಾಕ್ಷಿ ಸ್ವಲ್ಪ ಕಪ್ಪಾಗೋಯಿತು. ಮತ್ತೊಂದು ಸಲ ಮಾಡ್ಕೋಬೇಕು. ಇವಾಗ ಡಬಲ್ ಕೆಲಸ ಆಯಿತು. ಹಾಗೆ ಚಿತ್ರಾನ್ನದ ಒಗ್ಗರಣೆ ರೆಡಿ ಆಯಿತು. ಹೀರೆಕಾಯಿ ಎಲ್ಲ ಹೆಚ್ಚಿಟ್ಟಿದ್ದೀನಿ, ಬಜ್ಜಿ ಮಾಡಬೇಕು. ನೋಡಿ, ಕಡಲೆ ಹಿಟ್ಟು ಕಲಸಾಗಿದೆ. ಇವಾಗ ಕೇಸರಿ ಬಾತ್ ರೆಡಿಯಾಗಿದೆ. ಒಂದು ಸೈಡು ಕೇಸರಿ ಬಾತ್ ಮಾಡಿಕೊಂಡೆ, ಇನ್ನೊಂದು ಸೈಡು ಹೀರೆಕಾಯಿ ಬಜ್ಜಿ ಮಾಡ್ತಾ ಇರುವಂಥದ್ದು. ಹಬ್ಬದ ದಿನ ಎಷ್ಟೇ ಬೇಗ ಇದ್ರೂ ಕೆಲಸಗಳಾಗೋದು ಲೇಟ್ ಆಗುತ್ತೆ. ಈಗ ನೋಡಿ 2:45 ಹಬ್ಬದ ದಿನ ಊಟ ನಿಜವಾಗ್ಲೂ ಲೇಟ್ ಆಗೋಗುತ್ತೆ. ಇವಾಗ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ದೆ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ ಮಾಡಿದ್ದೆ, ಹಾಗೆ ಹೀರೆಕಾಯಿ ಬಜ್ಜಿ, ಕೋಸಂಬರಿ ಮತ್ತು ಕೇಸರಿ ಬಾತು, ಅನ್ನ ಮತ್ತು ಬೇಳೆ ಸಾರು ಮಾಡಿದ್ದೆ. ಅನ್ನ ಒಟ್ಟಿಗೆ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಚಿತ್ರಾನ್ನ ಕಲಸಿ ಇನ್ನು ಸ್ವಲ್ಪ ಅನ್ನನ ಹಾಗೆ ಇಟ್ಟಿದ್ದೆ ಸಾರು ಜೊತೆ ತಿನ್ನೋಕ್ಕೆ ಅಂತ. ಇದಿಷ್ಟು ಹಬ್ಬಕ್ಕೆ ಮಾಡಿದಂಥ ಸಿಂಪಲ್ಲಾದ ಅಡುಗೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಯಾವಾಗಲೂ ಕೇಳ್ತಾ ಇರ್ತಾರೆ, ಹಬ್ಬದ ದಿನ ವ್ಲಾಗ್ ಮಾಡಿ ಅಂತ. ಅದರಲ್ಲೂ ಹಬ್ಬದ ಅಡುಗೆ ಅವ್ರಿಗೆ ನೋಡೋಕ್ಕೆ ತುಂಬ ಖುಷಿ ಅಂತೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದು.
ಹಾಗೆಯೇ ಶಾವಿಗೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಶಾವಿಗೆ ಪಾಯಸ ಕ್ಯಾನ್ಸಲ್ ಆಗಿ ಕೇಸರಿ ಬಾತ್ನೇ ಮಾಡಿದ್ದು. ನಮ್ಮ ಮನೆಯಲ್ಲಿ ಸ್ವೀಟ್ ತಿನ್ನೋದು ಕಮ್ಮಿ, ಸೊ ಹಾಗಾಗಿ ಪರವಾಗಿಲ್ಲ, ಯಾವುದೋ ಸ್ವೀಟು ಮಾಡು ಪರವಾಗಿಲ್ಲ ಅಂದರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ಕೇಸರಿ ಬಾತ್ನೇ ಮಾಡಿದೆ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಚೆನ್ನಾಗಿದೆ. ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ಸ್ವಲ್ಪ ಕೆಲಸ ಇತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇದು ಕುಂದನ್ ರಂಗೋಲಿ ಡಿಸೈನು ನಾನೇ ಮಾಡಿದ್ದು, OHP ಶೀಟಲ್ಲಿ ಮಾಡುವಂಥದ್ದು. ಇದ್ರ ಬಗ್ಗೆ ವೀಡಿಯೋನೂ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಹಬ್ಬಗಳಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿದ್ದು. ನನಗಂತೂ ತುಂಬ ಇಷ್ಟ ಆಯಿತು ಈ ವಿಡಿಯೋ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಆಗಿದೆ, ಸಾರಿ ಫಾರ್ ದಟ್. ಬೆಳಕಿನ ಹಬ್ಬ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಎಲ್ಲರೂ ಒಂದು ಸಂಭ್ರಮ ಸಡಗರದಿಂದ ಆಚರಿಸುವಂತಹ ಹಬ್ಬ ಅಂತಲೇ ಹೇಳ್ಬೋದು. ನಾವು ಪಟಾಕಿ ಹೊಡಿಲಿಲ್ಲ, ನಾವು ಸುಮ್ಮನೆ ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಮೊದಲೆಲ್ಲ ಪಟಾಕಿ ಹೊಡಿತಾ ಇದ್ವಿ, ಈಗ ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಈಗ ಕೆಲವೊಂದು ವಿಡಿಯೋ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕ್ಲಿಪ್ಸ್ಗಳನ್ನು ನಾನು ಇನ್ಸ್ಟಾ ರೀಲ್ಸ್ಗೆ ಅಂತ ತೊಗೊಂಡೆ, ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕೋಣ ಅಂತ ತೊಗೊಂಡೆ. ಫಸ್ಟ್ ಟೈಮು ನನ್ನ ಹಸ್ಬೆಂಡ್ ಜೊತೆ ಕೂಡ ಒಂದು ರೀಲ್ ಮಾಡಿದೆ. ಸೊ ಅದನ್ನು ಎಂಡಲ್ಲಿ ಹಾಕ್ತೀನಿ. ಕೆಲವು ಪಿಕ್ಚರ್ಸ್ಗಳನ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಎಂಡ್ ತನಕ ವೀಡಿಯೋನ ಮಿಸ್ ಮಾಡ್ದಲೇ ನೋಡಿ. ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಸಲ ದೀಪಾವಳಿ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಂದರೆ ಯಾವಾಗಲೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಸಲ ಅಂತೂ ತುಂಬಾ ಖುಷಿಯಾಗಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಅದಂತೂ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ವಿಡಿಯೋ ಕ್ಲಿಪ್ ಏನಿದೆ, ಇದನ್ನು ತುಂಬ ಲೇಟಾಗಿ ವಿಡಿಯೋ ಶೂಟ್ ಮಾಡಿದ್ದು. ಆಮೇಲೆ ಅನ್ನಿಸ್ತು ನನಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಈ ವಿಡಿಯೋ ಮಾಡಿಕೊಂಡೆ. ತುಂಬ ಲೇಟಾಗಿತ್ತು, ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ನಾನು ತೊಗೊಂಡಿದ್ದು. ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಖುಷಿ ಕೊಟ್ಟಿದ್ದು ಅಂದರೆ ಫಸ್ಟ್ ಟೈಮು ಹಸ್ಬೆಂಡ್ ಜೊತೆ ಇನ್ಸ್ಟಾ ರೀಲ್ ಮಾಡಿದ್ದು. ಸೊ ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಅಂದರೆ ಆಡಿಯೋ ಪೂರ್ತಿ ಹಾಕಲ್ಲ, ಕಾಪಿರೈಟ್ ಇಶ್ಯೂ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆಡಿಯೋ ಪ್ಲೇ ಮಾಡ್ತೀನಿ, ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.